ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನು ಅಂಟೇರಿನ ಇವತ್ತು ನಾವು ನಮ್ಮ ಮನೆಗೆ ಹೊಂಟಿದ್ದೀವಿ. ಬರ್ರಿ ನಿಮ್ಗೆ ತೋರಿಸ್ತೀವಿ. ನಾವು ರೆಡಿ ಆಗಿದ್ದೀವಿ ಈಗ ನಮ್ಮ 3 ಮಂದಿ ಕುಣಿಗ ನೋಡಿ. ಎಲ್ಲಾಗಿದ್ದ ಬರೀಕಿನೇ ರೆಡಿ ಆಗಿಗಳಲ್ಲ. ಕ್ಯಾಪ್ ಬಿಪ್ಪ ತಗೊಂಡ ಹೋಗೋಣ ನೋಡ್ರಿ. ನಿಮ್ಗೆ ನಮ್ಮ ಹೊಸ ಮನೆ ತೋರಿಸ್ತೀನಿ. ಅದನ್ನೇ ಮನೆ ಹೊಸದು ಹಳಿದ ಅಡ್ಡ ಅದನ್ನೇ. ಇದನ್ನ ಇರೋದು ಬಾಡಿಗೆ ಮನೆ. ಬರ್ರಿ ತೋರಿಸ್ತೀನಿ. ಬರ್ರಿ ಹೋಗೋಣ. ನಡಿ ಈಶಾ, ಬಾಯ್ ಕರ್, ಬಾಯ್, ಹಾಯ್ ಹಾಯ್. ರೆಡಿ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬೇಕಂದ್ರೆ ನೀವು ತಗೋರಿ ಚಸ್ಮಾ. ನಿಮ್ಮ ಫೋನೇ ತಗೊಂಡೆ ವಿಡಿಯೋ ಮಾಡಕತ್ತೀನಿ. ಫ್ರೆಂಡ್ಸ್, ನಾವಿಲ್ಲಿ ಬಂದಿದ್ದೇವೆ. ನೋಡ್ಬೋದು ತುಂಬ ದೊಡ್ಡದಿದೆ. ಹೊರಗಿಂದ ತೋರಿಸ್ಬೇಕಾಯ್ತು, ಅವಳು ಮನ್ಕೊಂಡಿದ್ದಾಳಂತ ಆಗಿಲ್ಲ ನನಗೆ. ಇನ್ನೂ ಕೆಳಗಡೆ ಕೆಲಸ ನಡೆದಿದೆ. ಬನ್ನಿ ನಿಮಗೆ ತೋರಿಸ್ತೆ. ಗ್ರೌಂಡ್ ಫ್ಲೋರು. ಎಲ್ಲ ಕ್ಲೀನಿಂಗ್ ನಡೆದಿದೆ ಈಗ. ಬಿಡಬೇಡಕ್ಕೆ ಕೈಯ. Space. ನೋಡಿ ಫ್ರೆಂಡ್ಸ್, ಎಂಟ್ರೆನ್ಸ್ ಈ ಥರ ಇದೆ. ಮೇಲ್ಗಡೆ POP ಕೂಡ ಎಲ್ಲ ಮಾಡೋದು ಬಾಕಿ ಇದೆ. ಬೆಸ್ಟ್ ಗ್ಯಾಲರಿ ಕೂಡ ದೊಡ್ಡದಾಗಿ ಇದೆ. ಹೊರಗಡೆಯಿಂದ ಈ ಥರ ಕಾಣುತ್ತೆ. ಹೀಗೆ ಇಲ್ಲಿ ಬಂದರೆ ಈ ಕಡೆ ಟಾಯ್ಲೆಟು, ವಾಶ್ರೂಮು ಎರಡು ಸಪ್ರೇಟ್ ಆಗಿದೆ. ಈ ಕಡೆ ಬಂದರೆ ಕಿಚನು. ನೋಡ್ಬೋದು, ಕಿಚನ್ ಕೂಡ ದೊಡ್ಡದಾಗಿ ಇದೆ. ಇದು ಚಿಕ್ಕ ಫ್ಯಾಮಿಲಿಗೆ ಇದು ಓಕೆ. ನಮ್ಮಂಥ ಫ್ಯಾಮಿಲಿಗೆ ಸದ್ಯಕ್ಕಿದು. ಬೆಡ್ರೂಮ್ ಕೂಡ ದೊಡ್ಡದೇ ಇದೆ, ನೋಡ್ಬೋದು ನೀವು. ಹಾಗೆ ಮೇಲ್ಗಡೆ ಇಟ್ಕೊಳ್ಳೋಕ್ಕೆ ವಾಟ್ಮಾಲ್ ಕೂಡ ಇದೆ. ವಿಂಡೋ ಚೆನ್ನಾಗಿದೆ. ವ್ಯೂ ಕೂಡ ಸಕ್ಕತ್ತಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಇಷ್ಟು ಇದು ನಮ್ಮ ಮನೆ ಅಲ್ಲ, ನಾವು ಬೇರೆಯವ್ರು ತೋರಿಸ್ತಿರೋದು ನಿಮಗೆ. ಕಿಂತ ಸ್ವಲ್ಪ ತೋರ್ತಿದ್ದೆ ನಮ್ದು ಇಷ್ಟೇ. ಬಟ್ ಈ ಗೋಡೆ ಇದೆಯಲ್ಲ, ಈ ಗೋಡೆ ಇಲ್ಲ ನಮ್ಮದಕ್ಕೆ. ಕಿಚನ್ ಇದನ್ನು ಇದು ಎಲ್ ಶೇಪಲ್ಲಿದೆ. ನಮ್ಮದು ಕೂಡ ಇದೇ ರೀತಿಯಾಗಿರೋದು. ಸೇಮ್ ವರ್ಕ್ ಎಲ್ಲ ಇದೇ ರೀತಿಯಾಗಿರೋದು. ಬಟ್ ಅದರಲ್ಲಿ ಇಲ್ಲೈತೆ ನೋಡ್ರಿ, ಇದು ಐತೆ ನೋಡ್ರಿ. ಇದು ನಡಬರ್ಕೆ ದೊಡ್ಡದೈತೆ ನಮ್ಮದು. ಇದು ಇಷ್ಟು ಜಾಗ ಇಷ್ಟು ಸಣ್ಣದಿಲ್ಲ, ದೊಡ್ಡದೈತಿ ಅಲ್ಲ. ಇದು ಭಾಳ ಸಣ್ಣದೈತಿದೆ. ಈಗ ಅದು ದೊಡ್ಡದೈತೆ, ಅದು ನಮ್ಮ ಕಂಡಾಗಲ್ಲ. ಅಲ್ಲಿ ಬಾಕಲ್ ಹತ್ತಕ್ಕೂ ಜಾಗ ಐತೆ ನಮ್ಮದು, ಅಲ್ಲಿನೂ ಜಾಗ ಇಲ್ಲ. ಬಟ್ ಅದ್ರ ದೊಡ್ಡದು ಬನ್ನ ಹೊರಗಡೆ ಕೇಳ್ಕೊಂಬರೋಣ. ಬರ್ರಿ ತಗೋರಕಿ ಈ ಥರ ಇದೆ. ಇದು 2 BHK. ಇದಕ್ಕಿನ್ನೂ ಕಲರ್ದು ಆಗೋದಿಲ್ಲ, ಬಾಕಿ ಇದೆ. ಬೇಡ ತೋರಿಸೋದು. ಇದು ಕೂಡ ನಿಮಗೆ ತೋರಿಸ್ತೀನಿ. ಎಂಟ್ರೆನ್ಸ್ ಈ ಥರ ಇಲ್ಲಿದೆ. ಈ ಥರ ಬಂದರೆ ಇದು ಹಾಲು.
ಹಾಲು. ಇಲ್ಲೊಂದು ಡೋರ್ ಕೂಡ ಬಂದಿದೆ ಹಾಲ್ಗೆ. ಹಾಗೆ ಇದು ಗ್ಯಾಲ್ರಿ. ಈ ಕಡೆ ಬಂದರೆ ಕಿಚನ್ ಕೂಡ ಸೇಮ್ ಎಲ್ ಸೇಪಲ್ಲೇ ಇದೆ. ಇಲ್ಲಿ ಡ್ರೈ ಬಾಲ್ಕನಿ ಈ ಥರ ಇದೆ. ಡ್ರೈ ಬಾಲ್ಕನಿ ಓಕೆ ದೊಡ್ಡದಾಗಿದೆ. ಬಂದರೆ ಟಾಯ್ಲೆಟು ಬಾತ್ರೂಮ್ ಅಟ್ಯಾಚ್ ಇದೆ ಇಲ್ಲೇ. ಈ ಕಡೆ ಗ್ಯಾಲ್ರಿ. ಈ ಕಡೆ ಕೂಡ ವಾಶ್ರೂಮ್ ಇದೆ. ಈ ಕಡೆಯಿಂದ ವ್ಯೂ ಈ ಥರ ಕಾಣುತ್ತೆ. ಇದು ಕೂಡ ಒಂದು ಗ್ಯಾಲ್ರಿ. ನಿಮಗೆ ಇದು ಎರಡರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. 1 BHK 2 BHK? ರೂಮ್ ಚಿಕ್ಕದಾಗೇ ಇದೆ ಅಲ್ಲ ಇದು, ಹೌದಲ್ಲ? ನೋಡೋಕೆ ಅನ್ಸಲ್ಲ ಇದು ದೊಡ್ಡದಿದ್ದು, ತುಂಬ ಚಿಕ್ಕದಾಗಿ ಅನಿಸುತ್ತೆ. ಶೀಘಾನ್ ನೋಡಿ ತರಲೆ ಎಲ್ಲೆಲ್ಲಿ ಹೋಗ್ಕೊಂಡಿರ್ತಾವೆ. ಎಷ್ಟೊಂದು ಗಲೀಜಿದೆ ಅಂದರೆ ಇಲ್ಲಿ ಸರಿ ತೆಗೆದಿತ್ತು. ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾಟ್ ಆಯಿಲ್ ಕೂಡ 1 BHK 2 BHK ನಾಟ್ ಆಯಿಲ್ 1 BHK. ನಮ್ದು ಎಲ್ಲಿ ಬಂದರೆ ನೋಡಿ ನಮ್ಮ ಕೆಳಗಡೆ ಕಲರ್ ಈಗ ಅದು ಕಂಪ್ಲೀಟ್ ಆಗಿದೆ ಅನಿಸುತ್ತೆ. ಬಟ್ ಕೀ ನಮ್ಮ ಕಡೆ ಇಲ್ಲ, ಹಾಗಾಗಿ ಕೆಲಸಕ್ಕೆ ಆಗ್ತಿಲ್ಲ. ನೋಡೋಣ ಕೀ ಸಿಗುತ್ತಾ ಇಲ್ಲ ಅಂತ. ಕೆಳಗಡೆ ಹೋಗ್ಬೇಕು. ಭಯ ಆಗುತ್ತೆ ನನಗಂತೂ ಅದು ಹೇಗೆ ಕೊಡ್ತಿದ್ದಾಳಂತ. ಯಾರು ದೂರಿ ಅಂದರೆ ಯಾರು? ಹಾಂ ಇಶು ದೂರಿ ಅಂದರೆ ಯಾರು? ಚೆನ್ನಾಗಿ ಮಾಡ್ತಾವೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇವು ತರಲೆ ಅಂತ ಹಿಡಿದು ಸಾಕಾಗುತ್ತೆ ನನಗಂತ. ಅಂದರೆ ಎಲ್ಲ ರೆಡಿಯಾಗಿದೆ, ಹಾಗಾಗಿ ಅವ್ರು ಘೀ ಕರ್ಕೊಂಡು ಹೋಗಿರ್ತಾರೆ. ಫೋನ್ ಮಾಡಿದ್ದೇವೆ, ಈಗ ಬರ್ತಿದ್ದಾರೆ ಅವರು. ಅಲ್ಲಿವರೆಗೂ ಇವಳಿಗೆ ಹಿಡೋದಂತ ತುಂಬ ಕಷ್ಟ. ಯಾಕಂದರೆ ತುಂಬ ಸಿಮಿಟ್ ಆಗಿದೆ. ನೋಡಿ ಇವಳು ಅವತಾರ ನೋಡಿ. ನೋಡಿ ಎಂಟ್ರೆನ್ಸ್ ಈ ಥರ ಇದೆ. ಇಲ್ಲಿಂದ ಹಿಡ್ಕೊಂಡು ಈ ಥರ ಕಲರ್ ಇಷ್ಟೇ ಆಗಿರೋದು. ಇನ್ನು ಕೆಲಸ ತುಂಬ ಆಗೋದಿದೆ. ಚಪ್ಪಲಿ ಇಟ್ಲೋ ಏನೋ ನೋಡಿ ಈ ಥರ ಇದೆ. ಇದು ಟಾಯ್ಲೆಟು, ಇದು ವಾಶ್ರೂಮ್ ಈ ಥರ ಇದೆ. ಎರಡು ಸಪ್ರೇಟ್ ಇರೋದು. ಅಲ್ಲಿ ತೋರಿಸಲ್ಲ ನಿಮಗೆ, ಅದಕ್ಕೆ ಇದಕ್ಕಿರೋದು. ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಜಾಗ ಇರೋದು. ತಿಕ್ಕಳಿಸ್ಬಿಡ್ಲ ಸರ್. ಸೇಮ್ ಅದೇ ರೀತಿಯಾಗಿ ಕಿಚನ್ ಇರೋದು ಎಲ್ ಸೈಜಲ್ಲಿ. ಇನ್ನೂ ಇದು ಕ್ಲೀನ್ ಮಾಡಿಲ್ಲಲ್ಲ, ಆ ಥರಾಗಿ ಒಂಥರ ಕಾಣುತ್ತೆ ನೋಡೋಕ್ಕೆ. ಇದು ಬೆಡ್ರೂಮಿಂದ ವ್ಯೂ ಈ ಥರ ಕಾಣುತ್ತೆ. ಇನ್ನು ನೋಡ್ಬೋದು ಅಲ್ಲಿ ಕೂಡ ಬಿಲ್ಡಿಂಗ್ ಆಗ್ತಿದೆ. ಇನ್ನು ಈ ಥರ ಇದೆ. ಫಸ್ಟ್ ಫ್ಲೋರಿಗೆ ನಾವು ತೊಗೊಂಡಿರೋದು, ಹಾಗಾಗಿ ಬಂದರೆ ಪೋಟ್ ಮಾಡಿರೋದು ಈ ಥರ. ಇನ್ನೂ ತುಂಬ ಕೆಲಸ ಆಗೋದಿದೆ. ನಾವು ಅಂದ್ಕೊಂಡಿದ್ದೇವೆ ಇದು ಆಗಬೇಕಾಗಿತ್ತು ಕೆಲಸ, ಬಿಟ್ಟಾದರೆ ಅವ್ರು ಮಾಡಿಲ್ಲ ಇನ್ನೂ. ನೋಡೋಣ. ನಾವು ಅಂದ್ಕೊಂಡಿದ್ದೀವಿ 10ನೇ ತಾರೀಕಿಗೆ ಬರಬೇಕಂತ, ಮೇ 10ನೇ ತಾರೀಕಿಗೆ. ಬಟ್ ಆದರೆ ಆಗಲಿಲ್ಲ. ಸ್ವಲ್ಪ ಲೋನ್ ಪ್ರೊಸೀಜರ್ ಸ್ವಲ್ಪ ಲೇಟಾಗಿ ಆಯಿತು. ಹಾಗಾಗಿ ಇನ್ನೂ ಪೊಸಿಷನ್ ಲೆಟರ್ ಕೊಟ್ಟಿಲ್ಲ. ಕೊಟ್ಟ ಬಳಕೆ ಇವತ್ತೇ ಅಂತ ಡಿಸೈಡ್ ಮಾಡ್ಬೋದು ನಾವು. ಹಾಗಾಗಿ ನೋಡಿ ಇದು ಗ್ಯಾಲರಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಮುಂದೆ ಇಲ್ಲಿಂದ ಇದು ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದು ಇಷ್ಟ ಆಯಿತು ನಮಗೆ, ಹಾಗಾಗಿ ಇದೆಲ್ಲ ತೊಗೊಂಡಿರೋದು. ಇದಿಷ್ಟು ಬಂದರೆ ಹಾಲು.
ಹಾಲ್ ಇರುತ್ತೆ ಈ ರೀತಿಯಾಗಿ. ಮೇಲ್ಗಡೆ POP ಆಗೋದಿದೆ. ಇಷ್ಟು ಗ್ಯಾಲ್ರಿ ನೋಡಿ. ಇದೇ ನಮ್ಮನೆ. ಇಷ್ಟಾದರೆ ನಮಗೆ ಸಾಕಾಯಿತು. ಇದು ಬೆಡ್ರೂಮು, ಇದು ಕಿಚನ್ನು, ಇದಿಷ್ಟು ಹಾಲು. ಬಟ್ ಚೆನ್ನಾಗಿದೆ. ಹಾಂ, ಇಲ್ಲಿ ಮುಂದ್ಗಡೆ ಇದೆಲ್ಲ ಜಾಗ ಅದಕ್ಕಿಲ್ಲ, ಸ್ಕ್ವೇರ್ ಫೀಟಲ್ಲಿ ಕಮ್ಮಿ ಇದೆ. ಇದಿಷ್ಟು ಜಾಗ ಜಾಸ್ತಿ ಇರೋದು. ಇಷ್ಟು ಜಾಗ ಎಂಟ್ರೆನ್ಸ್ ಅದು ಬರೋಮದ ಇಷ್ಟೊಂದು ಜಾಗ ಇದೆ. ಹಾಗೆ ಇಲ್ಲಿ ಬಂದರೆ ಇಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಜಾಗ ಇದೆ. ಅಲ್ಲಿ ಜಾಸ್ತಿ ಡೈರೆಕ್ಟ್ ಬಗ್ಗೆ ಗೋಡೆ ಇದೆ, ಇಲ್ಲಿ ಗೋಡೆ ಇಲ್ಲ. ಹಾಗೆ ಇಷ್ಟು ಜಾಗ ಇಲ್ಲಿದೆ. ಅದಾದ ನಂತರ ಇಲ್ಲಿ ಕೂಡ ಸ್ವಲ್ಪ ಜಾಗ ಜಾಸ್ತಿನೇ ಇದೆ. ಇಲ್ಲಿ ಜಾಸ್ತಿ ಇದೆ ಜಾಗ, ಚೆನ್ನಾಗಿದೆ. ಇಷ್ಟು ಅಂದರೆ ಅಲ್ಲಿ ಹಂಗೆ ಬಿಟ್ಟಿದೆ, ಪೂರ್ತಿ ಸ್ವಲ್ಪ ಚಿಕ್ಕದಾಗಿ ಬಿಟ್ಟಿದೆ. ಇದು ದೊಡ್ಡದಾಗಿದೆ. ಇದು ಎಷ್ಟು ಕಿಚನಲ್ಲಿ ಕೂಡ ಸ್ವಲ್ಪ ಕಿಚನ್ ಕೂಡ ಸ್ವಲ್ಪ ದೊಡ್ಡದೇನಿದೆ. ಅದು ಕಿತ್ತಲ್ಲಿ ಇದು ಸ್ವಲ್ಪ ದೊಡ್ಡದಿದೆ. ಅದು 430 ಇದು 460 ಅಲ್ಲ, ಅದಕ್ಕೆ ಸ್ವಲ್ಪ ಹೊರಗೆ ಇರೋದಿಲ್ಲ. ಇಲ್ಲಿ ಎಷ್ಟು ಇದು ನಡಬೇಕು ಗ್ಯಾಪ್ ಇತ್ತಲ್ಲ, ಇದು ಜಾಸ್ತಿ ಇತ್ತು. ಅಲ್ಲಿ ಜಸ್ಟ್ ಒಂದು ಬಾಕಲ್ದಷ್ಟು ಸಣ್ಣದಷ್ಟೇ ಬಾಕಲ್ದಟ್ಟು ಸ್ವಲ್ಪ ಜಾಗ ಇದೆ. ಹಾಗಾಗಿ ಇಲ್ಲಿ ಬಂದರೆ ಅವಳಿಗೆ ತುಂಬ ಖುಷಿ. ಇಲ್ಲಿ ನಿಂತು ನೋಡೋಕೆ ಇಷ್ಟ. ಅಲ್ಲಿ ನಾವಿದಿಲ್ಲ ಮೇಗೆ, ಅಲ್ಲಿ ನೋಡೋಕ್ಕೆ ಏನೂ ಕಾಣಲ್ಲ. ಹಾಗಾಗಿ ಅವಳಿಗೆ ಹೌದಲ್ಲ ರೀ, ನೀನು ನೋಡೋಕ್ಕೆ ತುಂಬ ಇಷ್ಟ ಅಲ್ಲ? ನೋಡಿ, ತುಂಬ ಇಷ್ಟ ಅಲ್ಲ ನಿನಗೆ? ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಹಾಂ ಅಂತ. ಮುದ್ದು ಬಂಗಾರ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಬರೋಣ, ಇವಳಿಗೆ ಭಾಳ ಇಷ್ಟ ಆಗ್ತೈತಲ್ಲ. ಅವರು ಕೂಡ ವಿಡಿಯೋ ಮಾಡ್ತಿದ್ದಾರೆ. ಹಾಗನ್ನಿಸ್ತು ಫ್ರೆಂಡ್ಸ್ ನಮ್ಮ ಮನೆ ಅಂತ. ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಚೆನ್ನಾಗಿದೆಯಾ? ಕೊಂಡು ನಾವೀಗ ಮನೆಗೆ ಹೋಗ್ತಿದ್ದೀವಿ. ಈಗ ನಾವು ಮನೆಗೆ ಹೋಗೋ ಟೈಮ್ ಆಯ್ತು ನೋಡಿ. ಇಲ್ಲಿ 3 ಪಾರ್ಕಿಂಗ್ ಇತ್ತು ನೋಡಿ. ತುಂಬ ಭಯ ಆಗಿತ್ತು ನನಗೆ. ಇದು ನಮ್ಮ ಗಾಡಿ ರೀ. ಇಲ್ಲೇ ಎಲ್ಲ ಮಾಡಂಗೆ ಕಾಣ್ತಾರಲ್ಲ, ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ನೋಡಿ. ಎಲ್ಲ ಕಾಣ್ತಿದಲ್ಲ, ನೆಟ್ ಹಾಕಿದ್ದಾರಲ್ಲ, ಅದೆಲ್ಲ ಪೂರ್ತಿ ಇಲ್ಲಿ ಸ್ವಿಮ್ಮಿಂಗ್ ಪೂಲು, ಏನೇನು ಆ್ಯಕ್ಟಿವಿಟಿ ಎಲ್ಲ ಥರನೂ ಇಲ್ಲೇ ಮಾಡೋರಿದ್ದಾರೆ. ಸ್ಟಾರ್ಟ್ ಕೂಡ ಆಗಿದೆ. ಜಿಮ್ ರೂಮು ನೋಡಿ, ಮಕ್ಕಳಿಗೋಸ್ಕರ ಪ್ಲೇ. ವಾವ್, ಏನು ರೀ, ಎಷ್ಟು ಚಂದ ಮಾಡ್ಯಾರಲ್ರಿ, ಎಲ್ಲದಾರ. ಜಿಮ್ ರೂಮ್ ಮತ್ತು ಆ ಹುಡುಗರಿಗೆ ಆಟ ಆಡೋಕೆ ಮಾಡ್ಯಾರಲ್ಲ, ನನಗೆ ಅದೇ ಭಾಳ ಇಷ್ಟ ಆಗ್ಯದ. ಭಾಳ ಚೆನ್ನಾಗಿ ನೋಡೋಕ್ಕೆ ಭಾಳ ಚಂದ ಕಾಣ್ತದೆ. ಎಲ್ಲ ಆ್ಯಕ್ಟಿವಿಟಿನೂ ಮಾಡ್ಯಾರಲ್ಲ, ಅದೇ ನೋಡೋಕೆ ಚಂದ ಅನಿಸ್ತದೆ. ನಮ್ಮ ಚಿನ್ನಾಗಿ ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ಕಲಿತಾಳಪ್ಪ. ಸ್ವಿಮ್ಮಿಂಗ್ ಪೂಲ್ ನಡೀನಿ. ನೋಡಿ ಈ ಥರ ಇದೆ ಎಲ್ಲ ನೋಡಿ. ಆ ಬಿಲ್ಡಿಂಗಲ್ಲಿ ಇಲ್ಲಿಂದ ಆ ಥರ ಕಾಣುತ್ತೆ. ಇಲ್ಲೇ ಫ್ರೆಶ್ ಆಗಿ ತರಕಾರಿ ಕೂಡ ಸಿಗುತ್ತೆ. ವಾ, ಸಖತ್ತಾಗಿದೆ. ಈ ಕಡೆ ಕೂಡ ರೋಡ್ ಇದೆ, ಈ ಕಡೆ ಕೂಡ ರೋಡ್ ಇದೆ. ಇದು ಮೇನ್ ರೋಡು. ಈ ಕಡೆ ಎಲ್ಲ ಸ್ವಲ್ಪ ದೂರ ಆಗುತ್ತೆ ಅಂತ ನಾವಲ್ಲಿ ಶಾರ್ಟ್ಕಟ್ಟಲ್ಲೇ ಈ ಥರ ಇಲ್ಲಿಂದೇ ಹೋಗ್ಬಿಡ್ತೇವೆ. ಇಲ್ಲೆಲ್ಲ ಥರ ಇದೆ. ಹೊಸದಾಗಿ ಏರಿಯಾ ಡೆವಲಪ್ ಆಗಿರೋದು ಇದು. ನೋಡ್ಬೋದು ಯಾವ ರೀತಿಯಾಗಿ ಕಾಣುತ್ತೆ ಅಂತ ಬಿಲ್ಡಿಂಗ್. ಇಷ್ಟೆಲ್ಲ ಖುಲ್ಲ ಜಾಗ ಇದೆ. ಖುಲ್ಲ ಜಾಗಕ್ಕೋಸ್ಕರ ಎಷ್ಟೊಂದು ದಿನ ಟ್ಯಾಬ್ ತೊಗೊಂಡೆ, ಬಟ್ ಸಿಗಲಿಲ್ಲಲ್ಲ. ಖುಲ್ಲ ಜಾಗ ತೊಗೊಂಡು 50-60 ಲಾಕ್ ಕೊಟ್ಟು ಮನಿ ಯಾವಾಗ ಕಟ್ಟೋದು? ನಮ್ಮಂಥವ್ರಿಗೆ ಅಲ್ರಿ ಅದು ಕಟ್ಟೋದು ಮನಿ. ಜಾಗ ತೊಗೊಳ ರೊಕ್ಕ ಇದ್ದವ್ರು ಇರ್ತಾರೆ ನೋಡು, ಅಂಥವ್ರಿಗೆ ಅದೆಲ್ಲ. ಇಲ್ಲಿ ಹತ್ತಿರದಲ್ಲಿ ಸ್ಕೂಲ್ ಕೂಡ ಇದೆ. ಸ್ಕೂಲ್ ಕೂಡ ದೊಡ್ಡ ಇದೆ. ಇದು ಸ್ಕೂಲ್. ನಮ್ಮ ಯೇಶುಗೆ ಇಲ್ಲೇ ಸನಿ ಆಗ್ತದೆ ಸ್ಕೂಲ್. ಇಲ್ಲಿ ಜಾಸ್ತಿ ಎಲ್ಲ ಹಳೆ ಮನೆಗಳು ಯಾವುದಲ್ರಿ ಇಲ್ಲಿ. ಆಯಿತು ಫ್ರೆಂಡ್ಸ್, ಈಗ ಮನೆಗೆ ಹೋಗ್ತೀವಿ. ಇಲ್ಲಿ ಏನಾದರೂ ಸ್ವಲ್ಪ ತಿಂಡಿ ತಿನ್ಕೊಂಡು ಮನೆಗೆ ಹೋಗ್ತೀವಿ ಈಗ. ಆಯಿತು, ಇವತ್ತಿನ ಪ್ಲೀಸ್ ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೇಗೆ ಅನಿಸಂತ ಕಮೆಂಟ್ ಮುಖಾಂತರ ಹಾಗೆ ನಮ್ಮ ಮನೆ ಹೇಗೆ ಅನಿಸಂತ ಎಲ್ಲ ಥರ ಇಲ್ಲಿದೆ ತಿಳಿಸ್ಬೇಕು ನೀವು. ಚೆನ್ನಾಗಿದೆ ಹೇಗಿದೆ ಅಂತ. ಅಷ್ಟೇ, ನಮ್ಮ ಬಜೆಟ್ ದರ್ಶನ ತೊಗೊಂಡಿದ್ದೀವಿ. ಇದಕ್ಕೆ ನಮ್ಗೆ ತುಂಬ ಖುಷಿ ಇದೆ.
ಪ್ಲೀಸ್ ಎಲ್ಲರೂ ಆಶೀರ್ವಾದ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.